ಮೊದಲಿಗೆ ಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಶ್ರೀ ರಾಜಾರಾಮ್ಜಿ. ನಮಸ್ತೆ. ಎಲ್ಲರೂ ಕೈ ಮುಕ್ಕೊಳ್ಳಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಾವರ್ಕರ್ ಅವರ ನುಡಿ ಶ್ರೀ ರಿಷಿಕೇಶ್ ಅಣ್ಣನವರಿಂದ. ನಮಸ್ತೆ, ಕೇಳಿಸ್ತಾ ಇದೆಯಾ ವಾಯ್ಸು? Adversity is that power which evaluates a man's true worth and takes him further in life. Veer Savarkar. Adversity is that power which evaluates a man's true worth and takes him further in life. ವೀರ್ ಸಾವರ್ಕರ್. ಧನ್ಯವಾದಗಳು. ದೇಶಭಕ್ತಿ ಗೀತೆ ಕುಮಾರಿ ಸುಪ್ರಿಯಾ ದೀದಿಯವರಿಂದ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ, ಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹರಿಹರಿಯುವ ನೀರ ಕಣ ಮೇಲಗುವ ಬಾನಂಗಣ, ಸಿರಾಗಿಹ ಮಣ್ಣ ಕಣ ಹಾರಾಡುವ ಹಕ್ಕಿಗಣ, ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಆವಾಸ, ಕಿವಿಯ ಮೊರೆವ ಮೇಘದೂತ ಕರುಳ ಕೊರವ ಕುರುಕ್ಷೇತ್ರ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ, ತಾಯಿ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಧನ್ಯವಾದಗಳು. ಅತಿಥಿಗಳ ಪರಿಚಯ ಶ್ರೀಮತಿ ಗಾಯತ್ರಿ ದೀದಿಯವರಿಂದ.
ದಿದಿ ಮ್ಯೂಟ್ ಆಗಿದೆ. ಡಾಕ್ಟರ್ ಚಂದ್ರಶೇಖರ್ ಜಿ ಅವರ ಕಿರುಪರಿಚಯ. ಇವರು ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿ ಮೈಸೂರು ಶಾಖೆಯ ಸಂಚಾಲಕರಾಗಿರುತ್ತಾರೆ. ಅಲ್ಲದೆ ಪ್ರಖ್ಯಾತ ಆಯುರ್ವೇದ ವೈದ್ಯರು ಆಗಿರುತ್ತಾರೆ. ಇವರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಮತ್ತು ಮಾರ್ಗದರ್ಶಕರು ಆಗಿರುತ್ತಾರೆ. ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಇವರ ವ್ಯಕ್ತಿತ್ವವು ಎಲ್ಲರಿಗೂ ಪ್ರೇರಣೆಯಾಗಿದೆ. ಮೇರು ವ್ಯಕ್ತಿತ್ವದ ಇವರ ಕಿರುಪರಿಚಯವನ್ನು ಮಾಡಲು ದೊರೆತ ಅವಕಾಶಕ್ಕಾಗಿ ನನಗೆ ಸಂತೋಷವಾಗಿದೆ. ಜೈ ಶ್ರೀ ಕೃಷ್ಣ. ಸ್ವಾತಂತ್ರ್ಯ ವೀರ ವಿ.ಡಿ. ಸಾವರ್ಕರ್ ಅವರ ಕುರಿತಾದ ಈ ದಿನದ ವಿಮರ್ಶಾ ವಿಚಾರದಲ್ಲಿ ಶ್ರೀ ಚಂದ್ರಶೇಖರ್ ಜಿ ಅವರು ತಮ್ಮ ವಿಚಾರಗಳನ್ನು ಅವರ ಕುರಿತಂತೆ ತಿಳಿಸಿಕೊಡ್ಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಬಂಧುಗಳೇ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರನ್ನ ವಿನಾಯಕ ದಾಮೋದರ್ ಸಾವರ್ಕರ್ ಅಂತಲೂ ಕರಿತೀವಿ. ಅವರ ವಂಶದಲ್ಲೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ತಂದೆ ಇರ್ಬೋದು, ಅಜ್ಜ ಇರ್ಬೋದು, ಹೀಗೆ ಎಲ್ಲರೂ ಸ್ವಾತಂತ್ರ್ಯದ ಪ್ರೇರಣೆಯನ್ನು ಪಡೆದು ಸ್ವಾತಂತ್ರ್ಯ ಸಿಕ್ಕಬೇಕು ಈ ದೇಶಕ್ಕೆ ಅಂತೇಳಿ ಹೋರಾಟ ಮಾಡದಂತಹದ್ದನ್ನ ಕಾಣ್ತೇವೆ. ಇಡೀ ವಂಶ ಸಂಪೂರ್ಣ ನಿರ್ವಂಶವಾಗುವ ಸ್ಥಿತಿಗೆ ಬಂದರೂ ಸಹ ಅವರ ಅಣ್ಣ ಇರ್ಬೋದು ನಾರಾಯಣರಾವ್ ಸಾವರ್ಕರ್, ಉಳಿದಂತಹ ಅವರ ಶ್ರೀಮತಿಯವರಾದಂತಹ ಯಮುನಾಬಾಯಿ ಇರ್ಬೋದು, ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮನ್ನ ತಾವು ಹೇಗೆ ಮನೆಯನ್ನ ಸಜ್ಜುಗೊಳಿಸ್ಕೊಂಡು ಇಡೀ ಜೀವನವನ್ನೇ ಪ್ರೇರಣಾದಾಯಿಯಾಗಿ, ಯಾವಾಗಲೂ ಒಬ್ಬ ಮನುಷ್ಯ ಸತ್ತ ಮೇಲೆ ಯಾವ ರೀತಿಯಲ್ಲಿ ಬಾಳಿದ ಅದನ್ನ ಮುಂದಿನ ಜನಾಂಗ ತಗೊಂಡೋಗುತ್ತೆ. ಯಾಕೆಂದ್ರೆ ಯಾವುದೇ ಸಂದರ್ಭದಲ್ಲಿ ಅವನು ಬದುಕಿದ್ದಾಗ ಬಹಳ ಕಷ್ಟಪಡ್ತಿರ್ತಾನೆ, ಅವನಿಗೆ ಸಹಾಯಕರು ಇಲ್ಲದಂತ ಸಂದರ್ಭ ಬರುತ್ತೆ. ಯಾವ ವ್ಯಕ್ತಿ ಈ ತರ ಯಾವುದೇ ಸಹಾಯ ಇಲ್ಲದೆ ಇದ್ದಾಗ ತನ್ನ ಶಕ್ತಿ, ಸ್ವಸಾಮರ್ಥ್ಯ, ಆತ್ಮವಿಶ್ವಾಸ ಇವುಗಳನ್ನ ಜಾಗೃತಿಗೊಳಿಸಿಕೊಂಡು ಹೋರಾಟ ಮಾಡ್ತಾನೋ ಅವನು ನಿಜವಾದ ವ್ಯಕ್ತಿ ಆಗುತ್ತಾನೆ. ಯಾವುದೋ ಒಂದು ಕ್ಷುದ್ರ ಕಾರಣಕ್ಕಾಗಿ ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಏನೋ ಇಲ್ವೇ ಇಲ್ಲ, ಯಾರು ಏನಾರು ಕೊಟ್ಟಿದ್ರೆ ನಾನು ಬಹಳ ದೊಡ್ಡ ಮೇಲ್ವೇ ವ್ಯಕ್ತಿ ಆಗ್ತಾ ಇದ್ದೆ, ನಮ್ಮ ತಂದೆ ನನಗೆ ಸಹಾಯ ಮಾಡಲಿಲ್ಲ, ನಮ್ಮ ತಾಯಿ ನನಗೆ ಸಹಾಯ ಮಾಡಲಿಲ್ಲ, ನನ್ನ ಅಣ್ಣ ಸಹಾಯ ಮಾಡಲಿಲ್ಲ, ಈ ರೀತಿ ಯಾರ್ಯಾರ ಮೇಲೋ ಹೇಳ್ಕೊಂಡು ತಮ್ಮ ಜೀವನವನ್ನು ಸವಿಸಿದವ್ರನ್ನ ನಾವು ನೋಡ್ತೀವಿ. ಆದ್ರೆ ಯಾವ ವ್ಯಕ್ತಿ ತನ್ನ ಸ್ವಸಾಮರ್ಥ್ಯದಿಂದಲೇ ಬೆಳೆದ ಅಂತಹ ಒಂದು ಸನ್ನಿವೇಶಗಳನ್ನ ಗಮನಿಸಿದಾಗ ಸ್ವಾತಂತ್ರ್ಯ ವೀರ ಸಾವರ್ಕರ್ಗೆ 2 ಬಾರಿ ಜೈಲು ವಾಸವನ್ನ ಅನುಭವಿಸುವಂತ ಒಂದು ಅವಕಾಶ ಸಿಗುತ್ತೆ. ಸಾಮಾನ್ಯವಾಗಿ 50 ವರ್ಷ ಜೈಲು ಅಂದ್ರೆ ಮನುಷ್ಯ ಬದುಕೇ ಇರೋದಿಲ್ಲ. ಆದ್ರೆ ಕರಿನೀರಿನ ಶಿಕ್ಷೆ ಅಂದ್ರೆ ಜ್ಞಾಪಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಮೃತ್ಯುಂಜಯನಾಗಿ ಮೇಲೆದ್ದು ಬರ್ತಾನೆ. ಯಾಕೆಂದ್ರೆ ಕರಿನೀರಿನ ಶಿಕ್ಷೆಗೆ ಹೋಗೋದು ಅಂದ್ರೆ ಸತ್ತ ಅವನು ಸಾಯಕ್ಕೆ ಹೋಗ್ತಾ ಇದ್ದಾನೆ ಅಂತ. ಅವರ ಅಣ್ಣ ಪಕ್ಕದ ಕೋಣೆಯಲ್ಲಿ ಸತ್ರು ಸಹ ಸಾವರ್ಕರ್ಗೆ ಗೊತ್ತೇ ಆಗ್ಲಿಲ್ಲ. ನನ್ನ ಅಣ್ಣ ಸತ್ತೋಗಿದ್ದಾನೆ ಅಂತಲೇ ಗೊತ್ತಾಗ್ಲಿಲ್ಲ. ಎಷ್ಟೋ ದಿನದ ಮೇಲೆ ಗೊತ್ತಾಗತ್ತೆ. ಅಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾಕೆ ಅವರು ಸತ್ರು, ಯಾಕೆ ದಿನನಿತ್ಯ ಅಲ್ಲಿ ಒಬ್ಬ ಕೈದಿ ಸಾಯ್ತಾ ಇದ್ದ ಅಂದ್ರೆ ಅಲ್ಲಿ ಸೊಳ್ಳೆ ಕಾಟ, ಆ ಸೊಳ್ಳೆಗಳು ಕಚ್ಚಿತು ಅಂದ್ರೆ ಮಲೇರಿಯಾ ಬರ್ತಿತ್ತು. ಮಲೇರಿಯಾ ಬಂದು ಬರೀ ಅಷ್ಟಕ್ಕೆ ಅಲ್ಲ, ಅವನಿಗೆ ಜ್ವರ ಬಂದಿದೆ, ಮಲೇರಿಯಾ ಬಂದಿದೆ, ಇವತ್ತು ರೆಸ್ಟ್ ಕೊಡ್ಬೇಕು ಅಂತ ಯಾವ ಜೈಲರ್ ಕೂಡ ಅಲ್ಲಿ ಅವರ ಪರವಾಗಿ ವಹಿಸ್ಕೊಳ್ತಾ ಇರ್ಲಿಲ್ಲ. ಅವನು ಕರಿನೀರಿನ ಶಿಕ್ಷೆಗೆ ಹೋದ ಅಂದ್ಮೇಲೆ ಆ ಶಿಕ್ಷೆಯ ಒಂದೊಂದು ಹಂತ ಏನು ಅಂದ್ರೆ, ಹಿಂದಿನ ದಿವಸ ಅಕಸ್ಮಾತ್ ಮಳೆ ಬಂತು, ಬಿಸಿಲು ಜಾಸ್ತಿ ಇತ್ತು, ಗಾಣ ಎಳೆಯಕ್ ಆಗ್ಲಿಲ್ಲ ಅಂದ್ರೆ ಅದನ್ನ ಮಾರನೇ ದಿವಸ ಮಾಡಬೇಕಾಗಿತ್ತು. ಅವನ ಕೆಲಸದಲ್ಲಿ ಕೊರತೆ ಯಾವತ್ತೂ ಆಗೋ ಇಲ್ಲ. ಆ ರೀತಿ ಮೇಲಿಂದ ಮೇಲೆ ಒತ್ತಡವನ್ನ ಹೇರಿ ಅವರುಗಳಿಗೆ ಜೀವನ ಹಿಂಡ್ತಾ ಇದ್ದಂತ ಒಂದು ಇದನ್ನ ನಾವು ಕಾಣ್ತೀವಿ. ಬರೀ ಕರಿನೀರಿನ ಶಿಕ್ಷೆ ಅಂದ ತಕ್ಷಣ ನಮ್ಗೆ ಜ್ಞಾಪಕಕ್ಕೆ ಬರೋದು ಅವರ 2 ಕೈಗಳನ್ನ ಆ ಸಣ್ಣ ಕೋಣೆಯ ಒಳಗಡೆ ಮೇಲಿನ ಒಂದು ಕಬ್ಬಿಣದ ಇದಕ್ಕೆ ಕಟ್ಟಿರ್ತಾರೆ. ಹಾಗೇನೆ ಕಾಲುಗಳಿಗೂ ಕೂಡ ಎರಡನ್ನೂ ಜೋಡಿಸಿ ಕಬ್ಬಿಣದ ಸಲಾಕೆ, ಒಂದು ಸಲಾಕೆಯನ್ನಿಟ್ಟು ಮೇಲಿನ ಮತ್ತು ಕೈಗಳು ಮತ್ತು ಕಾಲುಗಳು ಸ್ಟ್ರೈಟ್ ಆಗಿರ್ಬೇಕು.
ಮೇಲೆ ಎತ್ಕೊಂಡಿರ್ಬೇಕು, ಕೈ ಕಾಲು ಕೆಳಗಡೆ ಜಗ್ತಾ ಇರ್ಬೇಕು. ಈ ರೀತಿ ಕಟ್ಟಿರ್ತಕ್ಕಂಥದ್ದು ಅಮಾನವೀಯವಾದಂತ ಶಿಕ್ಷೆಗಳನ್ನ ಕೊಡ್ತಾ ಇದ್ದದನ್ನ ನಾವು ಗಮನಿಸ್ತೀವಿ. ಕಲಾ ಆಜಾರ್ ಅಂತ ಹೇಳಿ ಒಂದು ಕಾಯಿಲೆ ಬರುತ್ತೆ. ಸಾಮಾನ್ಯವಾಗಿ ಅದು ಅಂಡಮಾನ್ ನಿಕೋಬಾರ್ ಅಲ್ಲಿ ಎಲ್ಲರಿಗೂ ಬರ್ತಾ ಇದ್ದಂತ ಕಾಯಿಲೆ. ಅಂದ್ರೆ ಆ ಲಿವರ್ ಫೇಲ್ಯೂರ್ ಆಗುವಂಥದ್ದು, ಆ ಲಿವರ್ನ ಮೇಲೆ ಆಗ್ತಕ್ಕಂಥ ಇಂಥ ಒಂದು ಕಾಯಿಲೆ ಗುಣಮುಖನಾಗ್ಲಿಕ್ಕೆ ಚಾನ್ಸೇ ಇಲ್ಲ. ಅವನು ಕಲಾ ಆಜಾರ್ ಬಂದಿದೆ ಅಂದ್ರೆ ಸತ್ತ ಅಂತಲೇನೆ. ಅಲ್ಲಿ ಕೊಡ್ತಿದ್ದಂತ ನೀರಿರ್ಬೋದು, ಅಲ್ಲಿ ಕೊಡ್ತಿದ್ದಂತ ಆಹಾರ ಇರ್ಬೋದು, ಇವುಗಳನ್ನಂತೂ ಜ್ಞಾಪಿಸ್ಕೊಳ್ಳೋ ಹಾಗೆ ಇಲ್ಲ. ಯಾಕೆ ಅಂದ್ರೆ ಹುಳ ಇರುವಂತ ಆಹಾರವನ್ನ ತಂದಿಡ್ತಾ ಇದ್ರು. ಆ ತಟ್ಟೆಯನ್ನ ಆ ಕತ್ತಲು ಕೋಣೆಯ ಒಳಗಡೆ ತಳ್ಳುತ್ತಾ ಇದ್ರು. ಅದನ್ನ ಅವರು ಆ ಆಹಾರವನ್ನ ತಿನ್ನುವಾಗಲೇ ಗೊತ್ತಾಗ್ತಿತ್ತು, ಇಂಥ ವಿಷಯುಕ್ತವಾದ ಆಹಾರಗಳನ್ನ ಕೊಡ್ತಾ ಇದ್ದಾರೆ ನಮ್ಗೆ ಅಂತ ಗೊತ್ತಿತ್ತು. ಅಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಅಲ್ಲೇ ಮಾಡ್ಕೋಬೇಕಾಗ್ತಿತ್ತು. ಅನೇಕ ಸಂದರ್ಭಗಳಲ್ಲಿ ವೀರ್ ಸಾವರ್ಕರ್ ಕೂಡ ಅನೇಕ ಸಲ ಮಲಮೂತ್ರಗಳು ಭೇದಿ ಆಗ್ತಾ ಇದ್ದಾಗ ಸಹ ಹೊರಗಡೆಗೆ ಬಿಡ್ತಾ ಇರಲಿಲ್ಲ, ಅಲ್ಲೇ ಮಾಡ್ಕೊ ಅಂತ ಹೇಳ್ತಿದ್ರು. ಇಂಥ ಸಂದರ್ಭದಲ್ಲಿ ಸಹ ಅವರು ಬೇಸರ ಮಾಡ್ಕೊಳ್ಳಿಲ್ಲ. ಒಂದು ಸಲ ಮಾತ್ರ ದೇಶಕ್ಕೋಸ್ಕರ ನನ್ನ ಪ್ರಾಣವನ್ನು ಕೊಡಕ್ ಹೊರಟಿದ್ದೀನಿ, ಆದ್ರೆ ಈ ಮಲಮೂತ್ರದ ಮಧ್ಯದಲ್ಲಿ ನಾನು ಇರ್ಬೇಕಾದಂತ ಒಂದು ಸ್ಥಿತಿ, ಹೀನಾಯ ಪರಿಸ್ಥಿತಿ ಬಂತಲ್ಲ,